ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಒಂದೇ ವಿಷಯದಲ್ಲಿ ಕೇಂದ್ರೀಕರಣದಿಂದ ಯಶಸ್ಸು ಇದೆ. ನಿರೀಕ್ಷಿತ ಧನಲಾಭ, ಸಹೋದ್ಯೋಗಿಗಳೊಂದಿಗೆ ಸಹಾಯ, ಸ್ವತಂತ್ರ ಉದ್ಯಮಿಗಳಿಗೆ ಶುಭ ಫಲ. ಹಿರಿಯರು, ಗೃಹಿಣಿಯರು, ಮಕ್ಕಳ ಆರೋಗ್ಯ ಉತ್ತಮವಾಗಿರುತ್ತದೆ. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ಉದ್ಯೋಗ ವ್ಯವಹಾರಗಳಲ್ಲಿ ಆಪ್ತರಿಂದ ಸಹಾಯ ಇದೆ. ಹಿರಿಯರ ಆರೋಗ್ಯ ಗಮನಿಸಿ. ಕ್ಷೀರೋತ್ಪನ್ನ ವ್ಯಾಪಾರಿಗಳಿಗೆ ಲಾಭ, ಸಣ್ಣ ಪ್ರವಾಸ ಸಂಭವ, ವಿದ್ಯಾರ್ಥಿಗಳಿಗೆ ವ್ಯಾಸಂಗದಲ್ಲಿ ಪ್ರಗತಿ. ಮಿಥುನ ರಾಶಿ. ಅಲ್ಪಕಾಲದ ಹೂಡಿಕೆ ಬೇಡ, ಹಿತಶತ್ರುಗಳನ್ನು ದೂರ ಇಡಿ. ದೇವಿ ಉಪಾಸನೆಯಿಂದ ವಿಘ್ನ ದೂರ. ಗೃಹಿಣಿಯರಿಗೆ ತೃಪ್ತಿಯ ದಿನ, ಹಿರಿಯರಿಗೆ ಮಕ್ಕಳಿಗೆ ಸಂತೋಷದ ದಿನ. ಕಟಕ ರಾಶಿ. ಕಲೋಪಾಸನೆಯಿಂದ ಸಂತೃಪ್ತಿ, ದೀರ್ಘಾವಧಿ ಹೂಡಿಕೆಯ ಯೋಜನೆಯ ಯಶಸ್ಸಿನತ್ತ. ಉದ್ಯೋಗಾಸಕ್ತರಿಗೆ ಮೇಲಾಧಿಕಾರಿಗಳ ಪ್ರೋತ್ಸಾಹ, ದಂಪತಿಗಳಲ್ಲಿ ಅನುರಾಗ ವೃದ್ಧಿ, ಮಕ್ಕಳ ಭವಿಷ್ಯದ ಚಿಂತನೆ. ಸಿಂಹ ರಾಶಿ. ಸ್ವಾವಲಂಬನೆಯ ಹಾದಿಯಲ್ಲಿ ಯಶಸ್ವಿ ಯಾತ್ರೆ, ಶ್ರಮಜೀವಿಗಳಿಗೆ ಸಂತೃಪ್ತಿಯ ದಿನ, ಮನೆಯಲ್ಲಿ ಶುಭ ಕಾರ್ಯದ ಬಗ್ಗೆ ಚಿಂತೆ. ಗೃಹಿಣಿಯರ ಆರೋಗ್ಯ ಗಮನಿಸಿ, ವಿದ್ಯಾಭ್ಯಾಸಕ್ಕೆ ಅಡಚಣೆ ದೂರ. ಕನ್ಯಾ ರಾಶಿ. ಕುಶಲಕರ್ಮಿಗಳಿಗೆ ಶುಭ ಕಾಲ ಸನ್ನಿಹಿತ, ಮಾರುಕಟ್ಟೆ ವಾತಾವರಣ ಸ್ಥಿರ, ಅಲಂಕಾರ ಸಾಮಗ್ರಿ ವ್ಯಾಪಾರಿಗಳಿಗೆ ಶುಭ, ಸಂಕೋಚ ಪ್ರವೃತ್ತಿಯನ್ನು ಬಿಟ್ಟು ವ್ಯವಹರಿಸಿದರೆ ಮುನ್ನಡೆ, ವಿವಾಹಾಕಾಂಕ್ಷಿಗಳಿಗೆ ಶುಭಯೋಗ. ತುಲಾರಾಶಿ. ಅನವಶ್ಯಕ ಖರ್ಚುಗಳಿಂದ ದೂರ ಇರಿ, ಮನೆಯಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡಿ, ಹತ್ತಿರದ ದೇವತಾ ಸ್ಥಳಕ್ಕೆ ಭೇಟಿ ಸಂಭವ, ಉದ್ಯೋಗ ಕ್ಷೇತ್ರದಲ್ಲಿ ಯಶಸ್ಸು, ಮಣಿ ಸರಕು ವ್ಯಾಪಾರಿಗಳಿಗೆ ಉತ್ತಮ ಆದಾಯ. ವೃಶ್ಚಿಕ ರಾಶಿ. ತಾಳ್ಮೆಯಿಂದ ವ್ಯವಹರಿಸಿದಲ್ಲಿ ಕಾರ್ಯಸಿದ್ಧಿ, ಉದ್ಯೋಗ ಕ್ಷೇತ್ರದಲ್ಲಿ ಪ್ರಗತಿ, ಮನೆಯಲ್ಲಿ ಮಂಗಳ ಕಾರ್ಯಗಳು ಸನ್ನಿಹಿತ. ಅಲ್ಪಕಾಲಿಕ ಹೂಡಿಕೆಗಳಿಂದ ನಷ್ಟ, ಮಕ್ಕಳ ವ್ಯಾಸಂಗಕ್ಕೆ ಅನುಕೂಲದ ವಾತಾವರಣ. ಧನುರಾಶಿ. ಆರೋಗ್ಯ ವೃದ್ಧಿ, ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಜಾಣ್ಮೆ, ತಾಳ್ಮೆಯಿಂದ ಯಶಸ್ಸು ಪ್ರಾಪ್ತಿ. ಕೃಷಿ, ಹೈನುಗಾರಿಕೆ ವೃತ್ತಿಯವರಿಗೆ ಶುಭ, ಸಂದರ್ಭಕ್ಕೆ ಹೊಂದುವ ಸಹಾಯ ಪ್ರಾಪ್ತಿ, ದೇವತಾರ್ಚನೆಯಿಂದ ನೆಮ್ಮದಿ. ಮಕರ ರಾಶಿ. ಹಿರಿಯರಿಗೂ ಮಕ್ಕಳಿಗೂ ಉತ್ತಮ ಆರೋಗ್ಯ, ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು, ಹಳೆಯ ಗೆಳೆಯರ ಬಂಧುಗಳ ಭೇಟಿ, ಕುಟುಂಬದ ಆಸ್ತಿ ವ್ಯವಸ್ಥೆ ಕುರಿತು ವಿಮರ್ಶೆ, ವಿಷ್ಣು, ಶಿವ, ಆಂಜನೇಯರ ಉಪಾಸನೆಯಿಂದ ನೆಮ್ಮದಿ. ಮುಂದಿನ ರಾಶಿ ಕುಂಭ. ದೂರ ಪ್ರಯಾಣದ ಬಗ್ಗೆ ಚಿಂತನೆ, ಉದ್ಯೋಗ ಕ್ಷೇತ್ರದಲ್ಲಿ ಮೇಲಾಧಿಕಾರಿಗಳ ಮೆಚ್ಚುಗೆ, ತಿಂಡಿ, ಫಲ ವಸ್ತು ವ್ಯಾಪಾರಿಗಳಿಗೆ ಹೆಚ್ಚು ಲಾಭ, ಔದಾರ್ಯದ ನಡೆ, ವಿದ್ಯಾರ್ಥಿಗಳಿಗೆ ವ್ಯಾಸಂಗ ಅನುಕೂಲ ವಾತಾವರಣ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನ. ಫಲದ ನಿರೀಕ್ಷೆ ಇಲ್ಲದ ದುಡಿಮೆಯಿಂದ ತೃಪ್ತಿ, ಅನಿರೀಕ್ಷಿತ ಧನಾಗಮನ, ಹಿರಿಯರ ಸಂಗಾತಿಯ ಮಕ್ಕಳ ಆರೋಗ್ಯ ಉತ್ತಮ, ದಾಂಪತ್ಯ ಜೀವನ ತೃಪ್ತಿಕರ, ಅವಿವಾಹಿತರಿಗೆ ಯೋಗ್ಯ ಸಂಗಾತಿ ಸಿಗುವ ಸಾಧ್ಯತೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.